ಡಿ ಕೆ ಶಿವಕುಮಾರ್ ಅವರು ನೀವು ಅಂಕಿಅಂಶ ಗೊತ್ತಿದ್ರೆ ನಮ್ಗೆ ಹೇಳಿ 11,500 ಕೋಟಿಗಳು ಅಂತ ಹೇಳ್ಬಿಡ್ತೀರಲ್ಲ ಅಂತಂದ್ರೆ ಬರುವ ಎಲೆಕ್ಷನ್ಗಳಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸುವಂತಹ ಕೆಲಸ ಜಾಂಬವ ಯುವಸೇನೆ ಅಲ್ಲ, ಜಾಂಬವಂತ ವಂಶಿಕರು ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಮಾದಿಗ ಸಮುದಾಯದ ಯುವ ಮತ್ತು ಯುವಕರು ಹೆಣ್ಣು ಮಕ್ಕಳೆಲ್ಲ ಸೇರಿ ನಿಮಗೆ ಬುದ್ಧಿ ಕಲಿಸುವಂಥ ಕೆಲಸ ನಾವು ಜಾಂಬವ ಯುವಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಂಎಸ್ ರಮೇಶ್ ಚಕ್ರವರ್ತಿ ನೇತೃತ್ವದಲ್ಲಿ 490ನೇ ಗ್ರಾಮ ಶಾಖೆ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಆಯ್ಕೆ. ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೆಳ್ಳೂಟಿ ಗ್ರಾಮದಲ್ಲಿ ಜಾಂಬವ ಯುವಸೇನೆ ಸಂಸ್ಥಾಪಕ ಸಮ್ಮುಖದಲ್ಲಿ ಬೆಳ್ಳೂಟಿ ಗ್ರಾಮದಲ್ಲಿ 490ನೇ ಗ್ರಾಮ ಶಾಖೆ ಉದ್ಘಾಟನೆ ಮತ್ತು ನಾಮಫಲಕ ಉದ್ಘಾಟನೆ ಹಾಗೂ ಗ್ರಾಮ ಶಾಖೆಯ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಜಾಂಬವ ಯುವಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂಎಸ್ ರಮೇಶ್ ಚಕ್ರವರ್ತಿರವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಜಾಂಬವ ಯುವಸೇನಾ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂಎಸ್ ರಮೇಶ್ ಚಕ್ರವರ್ತಿರವರು ಬೆಳ್ಳೂಟಿ ಗ್ರಾಮ ಶಾಖೆಯ ಪದಾಧಿಕಾರಿಗಳ ಆಯ್ಕೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಾಂಬವ ಯುವಸೇನೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂಎಸ್ ರಮೇಶ್ ಚಕ್ರವರ್ತಿರವರು ಯಾವುದೇ ರಾಜಕೀಯ ಪರ ಹಾಗೂ ಯಾವುದೇ ರಾಜಕೀಯ ವಿರುದ್ಧ ಅಲ್ಲದೆ ಮೀಸಲಾತಿ ವಿಚಾರವಾಗಿ ಇಡೀ ಕರ್ನಾಟಕ ರಾಜ್ಯದ ಉದ್ದಕ್ಕೂ ಮಾದಿಗ ಸಮುದಾಯದವರು ಹೋರಾಟ ಮಾಡುತ್ತಿದ್ದಾರೆ. ಅದೇ ಒಂದು ನಿಟ್ಟಿನಲ್ಲಿ ಬೆಳ್ಳೂಟಿಯಲ್ಲೂ ಸಹ ಗ್ರಾಮ ಶಾಖೆ ಉದ್ಘಾಟನೆ ಮಾಡಿ ನನ್ನ ಸಮುದಾಯಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ 490ನೇ ಗ್ರಾಮ ಶಾಖೆ ಉದ್ಘಾಟನೆ ಮಾಡಿದ್ದೇವೆ. ಗ್ರಾಮದ ಎಲ್ಲಾ ಮಹಿಳೆಯರಿಗೆ ಉಚಿತ ಸೀರೆ ಕೊಡುವ ನಿಟ್ಟಿನಲ್ಲಿ ಎಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ಗ್ರಾಮದ ನಾರಾಯಣಸ್ವಾಮಿರವರ ತಂಡಕ್ಕೆ ತಮಟೆಗಳನ್ನು ವಿತರಣೆ ಮಾಡಲಾಯಿತು. ಜಾಂಬವ ಯುವಸೇನೆ 35 ವರ್ಷಗಳಿಂದ ಒಳ ಮೀಸಲಾತಿ ವಿಚಾರವಾಗಿ ಹೋರಾಟಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ನಮಗೆ ಸೇರಬೇಕಾದಂತಹ ರಾಜಕೀಯವಾಗಿ ಮೀಸಲಾತಿ ಸಿಗಬೇಕು, ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ಸಿಗಬೇಕು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಾಂಬವ ಯುವಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋಲಾರ ಶ್ರೀನಿವಾಸ್, ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾದ ಜಿ ಶ್ರೀನಿವಾಸ್, ಜಿಲ್ಲಾ ಉಪಾಧ್ಯಕ್ಷ ಮಳ್ಳೂರು ದ್ಯಾವಪ್ಪ, ಜಿಲ್ಲಾ ಗೌರವಾಧ್ಯಕ್ಷ ಕಂಬದಹಳ್ಳಿ ದೇವರಾಜ್, ಕಾರ್ಯದರ್ಶಿ ಕಾಚಳ್ಳಿ ಮುನಿಯಪ್ಪ, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಮಳ್ಳೂರು ಸಂದೀಪ್ ಕುಮಾರ್, ಕಟ್ಟಡ ಕಾರ್ಮಿಕ ವಿಜಯಪುರ ಮುನಿರಾಜು, ಮುಖಂಡರಾದ ಪ್ರಭು, ಕಾಯಲಬೆಟ್ಟ ವೆಂಕಟೇಶ್, ಈ ತಿಮ್ಮಸಂದ್ರ ವೆಂಕಟರಮಣಪ್ಪ ಹಾಗೂ ಬೆಳ್ಳೂಟಿ ಗ್ರಾಮ ಶಾಖೆಯ ಪದಾಧಿಕಾರಿಗಳು ಮತ್ತು ಇನ್ನು ಮುಂತಾದವರು ಹಾಜರಿದ್ದರು. ಸಮುದಾಯಕ್ಕೆ ಸೇರಬೇಕಾಗಿರುವಂತಹ 11,000 ಕೋಟಿಗಳು ಏನು ಮಾನ್ಯ ಡಿ ಕೆ ಶಿವಕುಮಾರ್ ಅಂದ್ರು ನೀವು ಅಂಕಿಅಂಶ ಗೊತ್ತಿದ್ರೆ ನಮ್ಗೆ ಹೇಳಿ 11,500 ಕೋಟಿಗಳು ಅಂತ ಹೇಳ್ಬಿಡ್ತೀರಲ್ಲ ಅಂತಂದ್ರೆ ಇವತ್ತು ದಿನದಲ್ಲಿ ನಮ್ಮ ನಿಗಮ ಮಂಡಳಿಗೆ ಆದಿಜಾಂಬವ ನಿಗಮ ಮಂಡಳಿ ಆಗಿರ್ಬೋದು, ಜಗಜೀವನ್ ರಾಮ್ ನಿಗಮ ಮಂಡಳಿ ಆಗಿರ್ಬೋದು, ಅಂಬೇಡ್ಕರ್ ನಿಗಮ ಮಂಡಳಿ ಆಗಿರ್ಬೋದು, 100 ಕೋಟಿ ರೂಪಾಯಿ ಅನುದಾನಗಳು ಬರೋದನ್ನ 10 ರಿಂದ 25 ಕೋಟಿ ರೂಪಾಯಿ ಮಾತ್ರ ನೀವು ಅನುದಾನಗಳು ಕೊಡ್ತಾ ಇರೋದು. ಬೇರೆ ನಿಗಮ ಮಂಡಳಿಗೆ 150 ರಿಂದ 200 ಕೋಟಿ ರೂಪಾಯಿ ನೀವು ಅನುದಾನಗಳು ಕೊಟ್ಟಿರೋದು ದಾಖಲೆ ಸಮೇತ ನಮ್ಮ ಹತ್ರ ಇದ್ದಾವೆ. ನಮಗಾಗಿರೋದು ಮೋಸ ಅನ್ನೋದು ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ, ನಿಮ್ಮ ಸರ್ಕಾರಕ್ಕೂ ಕೂಡ ಗೊತ್ತಿದೆ ನೀವೇ ಮಾಡ್ತಾ ಇರೋ ಮೋಸ ಅಂತಂದ್ರೆ. ಕೂಡಲೇ ಏನು 15ನೇ ತಾರೀಕು ಒಳಗಾಗಿ ನೀವು ನಮಗೆ ಮೀಸಲಾತಿ ಭರ್ತಿಯನ್ನು ಕೊಟ್ಟು ಬ್ಲ್ಯಾಕ್ ಲೈಟ್ ಹುದ್ದೆಗಳನ್ನ ಭರ್ತಿ ಮಾಡಿಲ್ಲ ಅಂತಂತಂದರೆ ಜಾಂಬವ ಯುವಸೇನೆ ಸಂಘಟನೆ ಅಲ್ಲ, ನಾನೊಬ್ಬನೇ ಅಲ್ಲ, ನನ್ನಂಥ ಮಹಾನ್ ವೀರರು ಎಷ್ಟೆಷ್ಟೋ ಜನರಿದ್ದಾರೆ, ನಾನೇನೇನೂ ಅಲ್ಲ. ನನ್ನ ಸಮುದಾಯದ ಹಲವಾರು ಹೋರಾಟಗಾರರು, ಬೆನ್ನೆಲುಬು ವಿಚಾರವಾದಿಗಳು, ಇವರೆಲ್ಲರ ಮಾರ್ಗದರ್ಶನದಲ್ಲಿ ನಾವು ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ಶತಸಿದ್ಧರಾಗಿರ್ತಾರೆ ಅಂತಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಂಬರುವ ಎಲೆಕ್ಷನ್ಗಳಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸುವಂತಹ ಕೆಲಸ ಜಾಂಬವ ಯುವಸೇನೆ ಅಲ್ಲ, ಜಾಂಬವಂತ ವಂಶಿಕರು ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಮಾದಿಗ ಸಮುದಾಯದ ಯುವ ಮತ್ತು ಯುವಕರು ಹೆಣ್ಣು ಮಕ್ಕಳೆಲ್ಲ ಸೇರಿ ನಿಮಗೆ ಬುದ್ಧಿ ಕಲಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ ಒಂದೆರಡು ಮಾತು